ಅಧ್ಯಾಯ 4 ಶ್ಲೋಕ 5. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಹೇಳಿಕೊಡುವುದನ್ನು ಅನುಸರಿಸಿ ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಭಗವಂತನು ಹೇಳ್ತಾನೆ, ಎಲೆ ಅರ್ಜುನನೇ, ನನಗೂ ನಿನಗೂ ಅನೇಕ ಜನ್ಮಗಳು ಆಗಿ ಹೋಗಿವೆ. ಆದರೆ ಎಲೆ ಪರಂತಪನೇ, ನಾನು ಅವೆಲ್ಲವನ್ನೂ ಬಲ್ಲೆ, ನೀನು ಅರಿಯೇ. ಗುರುಗಳು ವಿದ್ಯಾರ್ಥಿಗಳ ಎಲ್ಲ ಅನುಮಾನಗಳನ್ನು ನಿವಾರಿಸೋದಿಕ್ಕೆ ಅವರು ಸದಾ ಸಿದ್ಧರಿರ್ತಾರೆ. ಹಾಗೇನೆ ಅಮಿತವಾದ ತಾಳ್ಮೆ ಹಾಗೂ ಕರುಣೆಯನ್ನು ಪ್ರದರ್ಶಿಸ್ತಾರೆ. ಇಲ್ಲಿ ಗುರುಸ್ಥಾನದಲ್ಲಿರುವ ಕೃಷ್ಣನು ತನ್ನ ನಿಜ ಸ್ವರೂಪವೆಂತಹುದು ಅನ್ನೋದನ್ನ, ಹಾಗೆ ಸೃಷ್ಟಿಯ ಆದಿಯಲ್ಲಿ ತಾನೇ ಸೂರ್ಯ ದೇವನಿಗೆ ಈ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸುವುದು ಅನ್ನೋದನ್ನು ವಿವರಿಸೋದಿಕ್ಕೆ ಪ್ರಯತ್ನಿಸ್ತಾ ಇರೋದನ್ನ ನಾವು ಕಾಣ್ತೇವೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಎಲೈ ಅರ್ಜುನ, ಮೇ ಅಂದ್ರೆ ನನ್ನ, ಛ ಮತ್ತು ತವ ಅಂದ್ರೆ ನಿನ್ನ, ಬಹೂನಿ ಅಂದ್ರೆ ಅನೇಕ, ಜನ್ಮಾನಿ ಜನ್ಮಗಳು, ವ್ಯತೀತಾನಿ ಕಳೆದಿವೆ ಅಂದ್ರೆ ಆಗಿ ಹೋಗಿವೆ. ನೀನು ಮತ್ತು ನಾನು ಅನೇಕ ಜನ್ಮಗಳನ್ನು ಹಾದು ಬಂದಿದ್ದೇವೆ. ತಾನ್ಯಹಂ ವೇದ ಸರ್ವಾಣಿ. ತಾನಿ ಅಂದ್ರೆ ಅವುಗಳನ್ನು, ಅಹಂ ನಾನು, ವೇದ ಅಂದ್ರೆ ತಿಳಿದಿದ್ದೇನೆ, ನಾನು ಅವುಗಳನ್ನೆಲ್ಲ ತಿಳಿದಿದ್ದೇನೆ. ನತ್ವಂ ವೇತ್ತ ಪರಂತಪ. ಪರಂತಪ ಅಂದ್ರೆ ಎಲೈ ಅರ್ಜುನ, ತ್ವಂ ನೀನು, ನ ವೇತ್ತ ಅಂದ್ರೆ ತಿಳಿದಿಲ್ಲ, ನಿನಗೆ ಅದು ತಿಳಿಯದು ಓ ಪರಂತಪ. ನೀನು ಕೇವಲ ಒಂದು ಜೀವ, ನಿನಗೆ ತಿಳಿಯುವುದು ಈ ಜನ್ಮ ಮಾತ್ರ. ಆದರೆ ನನಗೆ ಗೊತ್ತು, ನಾವಿಬ್ಬರೂ ಅನೇಕ ಜನ್ಮಗಳನ್ನು ಹಾದು ಬಂದವರೆಂದು. ಪುರಾಣಗಳಲ್ಲಿ ಬರುವ ಅವತಾರ ಇದರ ವಿಷಯವಾಗಿ ಚರ್ಚಿಸೋದನ್ನ ಈ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಅರ್ಜುನ, ನಾನು ನೀನು ಇಂದಿನವರಲ್ಲ, ಮೊದಲಿನಿಂದಲೂ ಇರುವವರೇ. ನಿನಗೂ ನನಗೂ ವ್ಯತ್ಯಾಸ ಎರಡು ಸಂಗತಿಗಳಲ್ಲಿ. ಮೊದಲನೆಯದಾಗಿ, ನಿನ್ನ ಪೂರ್ವ ಜನ್ಮಗಳು ನಿನಗೆ ಮರೆತು ಹೋಗಿವೆ.
ನನ್ನ ಪೂರ್ವಜನ್ಮಗಳ ವೃತ್ತಾಂತ ನನಗೆ ಜ್ಞಾಪಕದಲ್ಲಿದೆ. ಎರಡನೆಯದಾಗಿ, ನಿನ್ನ ಪೂರ್ವಜನ್ಮಗಳು ನಿನ್ನ ಪುಣ್ಯ ಪಾಪಗಳ ಕಾರಣದಿಂದ ಆಗಿರುವಂಥದ್ದು. ನನ್ನ ಅವತಾರಗಳು ಧರ್ಮ ಸಂರಕ್ಷಣೆಗಾಗಿ ಆಗುವಂತಹವು. ಯಾವೊಬ್ಬ ಜೀವಿಯು ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ ಹುಟ್ಟೋದಿಲ್ಲ. ಪ್ರತಿಯೊಂದು ಜೀವವೂ ದೀರ್ಘ ಯಾತ್ರೆಯ ಮೂಲಕವಾಗಿ ಬಂದಿದೆ. ಅದು ವಿವಿಧ ರೂಪಗಳನ್ನು ಧರಿಸಿ ಇದೀಗ ಅದು ಒಂದು ನಿರ್ದಿಷ್ಟ ನಿಲ್ದಾಣವನ್ನು ಸೇರಿದೆ. ಪ್ರತಿಯೊಂದು ಜೀವವೂ ಒಂದು ಶರೀರದಲ್ಲಿ ಪ್ರಕಟಗೊಂಡಾಗ ಅದು ತನ್ನ ಹಿಂದಿನದನ್ನು ಸಂಪೂರ್ಣವಾಗಿ ಮರೆತು ಅದರ ನಿರ್ದಿಷ್ಟ ಕಂಪನ್ನು ಅಂದರೆ ವಾಸನೆಯನ್ನು ಮಾತ್ರ ತೆಗೆದುಕೊಂಡು ಬರುತ್ತೆ. ಆದರೆ ಕೃಷ್ಣನು ಸರ್ವಜ್ಞನಾದುದರಿಂದ ತನ್ನ ಜನ್ಮಗಳನ್ನು ತಿಳಿದಿದ್ದ. ಅರ್ಜುನನು ಸಾಮಾನ್ಯ ಮನುಷ್ಯನಾದುದರಿಂದ ತನ್ನ ಹಿಂದಿನ ಜನ್ಮಗಳನ್ನು ಮರೆತಿದ್ದ. ಆದ್ದರಿಂದಲೇ ಕೃಷ್ಣ ಇಲ್ಲಿ ಹೇಳೋದು, ನಾನು ಎಲ್ಲ ಜನ್ಮಗಳನ್ನೂ ಬಲ್ಲೆ, ಆದರೆ ನಿನಗೆ ಅದು ತಿಳಿಯದು ಅಂತ. ಹೇಗೆ ನಿರಾಕಾರನಾದ ಭಗವಂತನು ಧರ್ಮ ರಕ್ಷಣೆಗಾಗಿ ರೂಪವನ್ನ ಧರಿಸ್ತಾನೆ ಅನ್ನೋದನ್ನ ನೋಡ್ತೀವಿ ಮುಂದಿನ ಶ್ಲೋಕದಲ್ಲಿ.